ಜ್ಞಾನವ್ಯಾಪಿ ಕಾಶಿ ದೇವಸ್ಥಾನದ ಬಗ್ಗೆ 4 ದೃಶ್ಯ ತೋರಿಸ್ತೀನಿ. ಮೊದಲಿಗೆ 4 ದೃಶ್ಯ ತೋರಿಸ್ತೀನಿ. 1 ವಾರದೊಳಗಾಗಿ ಪೂಜೆ ಆಗಬೇಕು ಅಂತ ಹೇಳಿದರು. ನಾಳೆನೇ ಅರ್ಚಕರ ನೇಮಕ ಮಾಡಿ ಅಂತ ಹೇಳಿದರು. ಅರ್ಚಕರ ನೇಮಕನೂ ಆಗಿದೆ, ಪೂಜೆ ಮಧ್ಯರಾತ್ರಿಯಿಂದ ಶುರು ಮಾಡಿಬಿಟ್ಟಿದ್ದಾರೆ. ಬನ್ನಿ, ಮಧ್ಯರಾತ್ರಿ ಪೂಜೆ ಶುರು. ದೃಶ್ಯ ನಂಬರ್ 1, ಮಧ್ಯರಾತ್ರಿ ಪೂಜೆ ಶುರು. ಇದು ಮಧ್ಯರಾತ್ರಿ ಪೂಜೆ ಮಾಡ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿನೇ ಪೂಜೆ. ಅಲ್ಲಿ ಸಂಜೆ ವೇಳೆಗೆ ಏನು ಆರ್ಡರ್ ಬಂದಿತ್ತು, ವಾರಾಣಸಿ ಕೋರ್ಟ್ನಿಂದ ಮಧ್ಯರಾತ್ರಿ ಪೂಜೆ ಶುರು ಮಾಡಿದೆ. ನೋಡಿ, ಎಲ್ಲ ಮಹಿಳೆಯರು ಪೂಜೆ ಶುರು ಮಾಡಿದ್ದಾರೆ. ನಂಬರ್ 1. ಆಮೇಲೆ ಜ್ಞಾನವ್ಯಾಪಿ ಮಸೀದಿ ಅಂತಿದ್ದ ಮಸೀದಿ ಇಲ್ಲಿ ನೋಡಿ, ಬೋರ್ಡ್ ಚೇಂಜ್. ಜ್ಞಾನವ್ಯಾಪಿ ಮಸೀದಿ ಹೋಗಿ ಜ್ಞಾನವ್ಯಾಪಿ ಮಂದಿರ ಉಂಟಾಗಿದೆ. ಆಮೇಲೆ 10 ಮೂರ್ತಿಗಳಿಗೂ ಪೂಜೆ ಆಗಿದೆ. ನೋಡಿ, ಇದು ಸೆಲ್ಲಾರ್, ಜ್ಞಾನವ್ಯಾಪಿ ಮಸೀದಿಯ ಸೆಲ್ಲಾರ್. ಇಲ್ಲಿ 4 ಕೋಣೆ ಇದೆ. 1 2 3 4. ಈ ಕೋಣೆ ಇದೆಯಲ್ಲ, ಇದು ವ್ಯಾಸ್ಜಿ ಕಾ ಠಿಕಾಣ. ಇಲ್ಲಿ 1993 ತನಕ ಪೂಜೆ ಆಗ್ತಾಯಿತ್ತು. ಈಗ ಇವತ್ತು ಪೂಜೆ ಮಾಡಿದ್ದಾರೆ. 10 ಮೂರ್ತಿಗಳೇನು ಸಿಕ್ಕಿತ್ತು ಮಾಡಿದ್ದಾರೆ. ಇದೊಂದು ದೃಶ್ಯ ಆಯಿತಾ. ಇನ್ನು ಕಾಶಿಗೆ ಬಂದಂಥ ಎಲ್ಲ ಭಕ್ತಾದಿಗಳು ಈಗ ಮಸೀದಿಗೂ ಬರ್ತಾ ಇದ್ದಾರೆ. ನೋಡಿ, ಇದು ಮಸೀದಿಗೆ ಬಂದು ನಾನು ನೆನ್ನೆ ನಿಮಗೆ ತೋರಿಸಿದ್ದೆ. ಅಲ್ಲಿ ಏನು ಬ್ಯಾರಿಕೇಡ್ ಹಾಕಿದ್ದಾರೆ, ಬ್ಯಾರಿಕೇಡ್ ಒಳಗಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದರ ಹಿಂದ್ಗಡೆ ನಂದಿ ಇದೆ. ಓಕೆ ವಾರಣಾಸಿಯ ಜ್ಞಾನವ್ಯಾಪಿಯಲ್ಲಿ 3 ದಶಕಗಳ ಬಳಿಕ ಪೂಜೆ ಸಲ್ಲಿಕೆ ಆಗಿದೆ. ಬೆಳಗ್ಗೆ ರಾತ್ರಿನೇ ಹೋಗಿ ಹಿಂದೂಗಳು ಪೂಜೆ ಮಾಡಿದರು. 1993 ಬಳಿಕ ಇದೇ ಮೊದಲ ಬಾರಿಗೆ ಜ್ಞಾನವ್ಯಾಪಿಯಲ್ಲಿ ಗಂಟೆಯ ನಿನಾದ ಕೇಳಿ ಬಂದಿದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ. ಮೂರು ದಶಕದ ಬಳಿಕ ಜ್ಞಾನವ್ಯಾಪಿಯಲ್ಲಿ ಗಂಟೆಯ ನಿನಾದ. ನಸುಕಿನ ಜಾವ ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಕೆ. ಅಯೋಧ್ಯೆ ಬಳಿಕ ವಾರಣಾಸಿಯಲ್ಲೂ ಹಿಂದೂಗಳಿಗೆ ಗೆಲುವಾಗಿದೆ. ನಿನ್ನೆ ವಾರಣಾಸಿ ಕೋರ್ಟ್ ಜ್ಞಾನವ್ಯಾಪಿಯಲ್ಲಿ ಪೂಜೆ ಸಲ್ಲಿಕೆಗೆ ಗ್ರೀನ್ ಸಿಗ್ನಲ್ ನೀಡಿತ್ತು. ಕೋರ್ಟ್ ಆದೇಶದ ಬೆನ್ನಲ್ಲೇ ಜ್ಞಾನವ್ಯಾಪಿಯಲ್ಲಿ ಗಂಟೆಯ ಸದ್ದು ಮೊಳಗಿದೆ, ದೀಪ ಬೆಳಗಿದೆ. ನ್ಯಾಯಾಲಯ ತೀರ್ಪಿನ ಬಳಿಕ ಜ್ಞಾನವ್ಯಾಪಿಯ ವ್ಯಾಸ್ಜಿ ನೆಲಮಾಳಿಗೆಯಲ್ಲಿ ಪೂಜೆಯನ್ನ ಸಲ್ಲಿಸಲಾಗಿದೆ. 31 ವರ್ಷಗಳ ನಂತರ ಆಚಾರ್ಯ ಓಂ ಪ್ರಕಾಶ್ ಮಿಶ್ರಾ ಮೊದಲ ಪೂಜೆಯನ್ನ ನೆರವೇರಿಸಿದರು. ಮಧ್ಯರಾತ್ರಿ 1:30ರಿಂದ 2 ಗಂಟೆ ವೇಳೆ ಆರತಿ ಬೆಳಗಿ ಗಂಟೆ ಮೊಳಗಿಸಿ ಪೂಜೆಯನ್ನ ಸಲ್ಲಿಸಿದರು. ಅದಾದ ಬಳಿಕ ಮಹಿಳೆಯರು ಸಹ ಪೂಜೆ ಸಲ್ಲಿಸಿದ್ದಾರೆ. ವಾರಣಾಸಿ ಜಿಲ್ಲಾ ಕೋರ್ಟ್ ಜ್ಞಾನವ್ಯಾಪಿಯಲ್ಲಿರುವ ವ್ಯಾಸರ ನೆಲಮಾಳಿಗೆಯಲ್ಲಿ ಪೂಜೆ ಮಾಡುವ ಹಕ್ಕನ್ನ ಹಿಂದೂ ಪಕ್ಷಕ್ಕೆ ನೀಡಿದೆ. ಕೋರ್ಟ್ ಆದೇಶವನ್ನ ಪಾಲಿಸಲು ಜಿಲ್ಲಾಡಳಿತ ಮಧ್ಯರಾತ್ರಿ ಜ್ಞಾನವ್ಯಾಪಿ ಸಂಕೀರ್ಣಕ್ಕೆ ಆಗಮಿಸಿ ಬ್ಯಾರಿಗೇಡ್ಗಳನ್ನು ತೆಗೆದು ಪೂಜೆ ಆರಂಭಿಸಿತು. ಮಧ್ಯರಾತ್ರಿ ಶಯನ ಆರತಿ ನೆರವೇರಿಸಲಾಯಿತು. ಇನ್ಮುಂದೆ ಜ್ಞಾನವ್ಯಾಪಿಯ ದೇವತೆಗಳಿಗೆ ನಿತ್ಯ ಆರತಿ, ಬೆಳಗಿನ ಮಂಗಳಾರತಿ, ಭೋಗಾರತಿ, ಸಂಜೆಯ ಆರತಿ, ಶಯನ್ ಆರತಿ ನೆರವೇರಲಿದೆ. ಪೂಜೆಗೆ ಅವಕಾಶ ಕೊಟ್ಟ ಬೆನ್ನಲ್ಲೇ ನಿನ್ನೆ ರಾತ್ರಿಯಿಂದಲೇ ಶಿವಭಕ್ತರ ದಂಡು ಜ್ಞಾನವ್ಯಾಪಿಯತ್ತ ಹರಿದು ಬಂತು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಜ್ಞಾನವ್ಯಾಪಿ ಒಳಗೆ 5 ಪ್ರಮುಖರನ್ನ ಮಾತ್ರ ಬಿಡಲಾಯಿತು. ಉಳಿದವರಿಗೆ ಪ್ರವೇಶ ನಿರ್ಬಂಧಿಸಲಾಯಿತು. ಇಂದು ಬೆಳಗಿನ ಪೂಜೆ ಬಳಿಕ ನಸುಕಿನ ಜಾವ ನಮಾಜ್ ಮಾಡಿದ್ದಾರೆ ಮುಸ್ಲಿಂ ಪಕ್ಷದವರು. ಒಟ್ಟಲ್ಲಿ ಜ್ಞಾನವ್ಯಾಪಿಯಲ್ಲಿ 3 ದಶಕದ ನಂತರ ಪೂಜೆ ಸಲ್ಲಿಕೆಯಾಗಿದ್ದು ಹಿಂದೂಗಳಿಗೆ ಸಂತಸ ತಂದಿದೆ. ಬನ್ನಿ, ಜ್ಞಾನವ್ಯಾಪಿ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ
ಪೂಜೆಗೆ ಅವಕಾಶ. ಈಗ ಇಲ್ಲಿ ಪೂಜೆ ಮಾಡ್ತಾ ಇದ್ದವು 1993 ತನಕ ಪೂಜೆ ಮಾಡ್ತಾಯಿದ್ದರು. 93ರಲ್ಲಿ ಅದನ್ನು ನಿಲ್ಲಿಸಲಾಗುತ್ತೆ. ಮುಲಾಯಂ ಸಿಂಗ್ ಯಾದವ್ ಆಗ ಮುಖ್ಯಮಂತ್ರಿ ಆಗಿರ್ತಾರೆ. ಆ ನಂತರ ಆ ಜಾಗ ಮಾತ್ರ ಈ ಒಂದು ಬ್ರಾಹ್ಮಣ ಕುಟುಂಬ ಇದೆಯಲ್ಲ ಅವರ ಹಿಡಿತದಲ್ಲೇ ಇದೆ. ಅದರಲ್ಲಿ ಬೀಗ ಹಾಕಲಾಗಿದೆ. ಪೂಜೆಗೆ ಅವಕಾಶ ಇಲ್ಲ. ಏನಿದು ವಿವಾದ? ನೀವು ಅಯೋಧ್ಯೆದೆಲ್ಲ ಕೇಳಿದ್ರಿ, ಏನಿದು ವಿವಾದ? ನೋಡಿ, ಹೀಗೆ ಕಾಣ್ತಾ ಇದೆ, ಹೀಗೆ ಇದೆ. ಈಗ ಇಲ್ಲಿ ಇಲ್ಲಿ ಈ ಭಾಗದಲ್ಲಿ ಕಾಶಿ ಇದೆಯಲ್ಲ, ಇದು 1780ರಲ್ಲಿ ಇಂದೋರ್ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಾಣ ಮಾಡ್ತಾರೆ. ಈ ದೇವಸ್ಥಾನವನ್ನು ಒಂದು ಬಾರಿ ಅಲ್ಲ, ಕುತುಬುದ್ದೀನ್ ಐಬಕ್ರಿಂದ ಶುರುವಾಗಿ 7-8 ಬಾರಿ ಹೊಡಿತಾರೆ. ಕೊನೆಯದಾಗಿ ಹೊಡೆಯೋದು ಔರಂಗಜೇಬ್. ಒಂದು ಸಲ ಹೊಡೆದಾಗ ಪಕ್ಕದಲ್ಲೇ ಹಿಂದೂಗಳು ಬೇರೆ ಒಂದು ದೇವಸ್ಥಾನ ಕಟ್ತಾರೆ. ಇನ್ನೊಂದು ಸಲ ಹೊಡೆದಾಗ ಇನ್ನೊಬ್ಬ ರಾಜ ಅಲ್ಲಿಯ ಲೋಕಲ್ ರಾಜನೇ ಆಗಬೇಕು ಅಂತಿಲ್ಲ, ಕರ್ನಾಟಕದ ರಾಜರು ಹೋಗಿದ್ದಾರೆ ಅಲ್ಲಿಗೆ. ಈಗ ತಿರುಪತಿ ಇದೆಯಲ್ಲ, ತಿರುಪತಿಗೆ ಬೇರೆ ಬೇರೆ ರಾಜರ ಜೊತೆಗೆ ನಮ್ಮ ವಿಜಯನಗರದ ಅರಸು ಅವರ ಕೊಡುಗೆ ಕೂಡ ಇದೆ. ಹಾಗೇನೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಕರೆಕ್ಟಾಗಿ ಕಾಣ್ತಿದೆ ನೋಡಿ, ಮಂದಿರದ ಚಿತ್ರ ನೋಡಿ ಇಲ್ಲಿ ಕೆಳಗೆ. ಆ ಗೋಡೆ, ಪಶ್ಚಿಮ ಭಾಗದ ಗೋಡೆ, ಅದರ ಮೇಲೆ ಈ ಥರ ಕಟ್ಟಿರುವಂಥದ್ದು ಅಂತ ನೋಡಿ, ಈ ಥರ ಕಟ್ಟಿದೆ ಇಲ್ಲಿ ನೋಡಿ. ಓಕೆ, ಉತ್ತರ ಪ್ರದೇಶದ ಐತಿಹಾಸಿಕ ವಾರಣಾಸಿಯಲ್ಲಿದೆ ಜ್ಞಾನವ್ಯಾಪಿ ಕಾಶಿ. ಮೊನ್ನೆ ಅಯೋಧ್ಯೆಗೆ ಹೋಗಿದ್ದೆ, ಅಲ್ಲಿಂದ 120 ಕಿಲೋಮೀಟರ್. ಉತ್ತರ ಪ್ರದೇಶದ ಐತಿಹಾಸಿಕ ವಾರಣಾಸಿಯಲ್ಲಿ, ವಾರಣಾಸಿ ನರೇಂದ್ರ ಮೋದಿಯವರ ಈಗಿನ ಸ್ವಕ್ಷೇತ್ರ, ಲೋಕಸಭಾ ಚುನಾವಣೆಗೆ ಅಲ್ಲೇ ನಿಲ್ಲೋದು. ಹಿಂದೂಗಳ ನಂಬಿಕೆ ಮತ್ತು ಹೇಳಿಕೆ ಪ್ರಕಾರ ವಿಶ್ವೇಶ್ವರ ದೇಗುಲ ಅಂತಿದೆ, ಅದರ ಅವಶೇಷದ ಮೇಲೆ ನಿಂತಿದೆ ಮಸೀದಿ. ವಿಶ್ವೇಶ್ವರ ದೇಗುಲವನ್ನು ಒಡೆದು ಅದರ ಮೇಲೆ ಮಸೀದಿ ಕಟ್ಟಲಾಯಿತು. ಯಾರು? ಔರಂಗಜೇಬನ ಸುಲ್ತಾನ, ಮೊಘಲರ ಸುಲ್ತಾನ ಔರಂಗಜೇಬ್ ಕಟ್ಟದ. ಔರಂಗಜೇಬ್ ಆದೇಶದಂತೆ ದೇಗುಲ ಕೆಡವಿ ಮಸೀದಿ ನಿರ್ಮಾಣ ಅಂತ. ಮತ್ತೊಂದು ಕಡೆ ಔರಂಗಜೇಬನ 20ನೇ ವರ್ಷದ ಪಟ್ಟಾಭಿಷೇಕದ ಮುಹೂರ್ತಕ್ಕಾಗಿ ಆಲ್ರೆಡಿ ಕೆಡವಲಾಗಿದ್ದಂತಹ ದೇವಸ್ಥಾನದ ಮೇಲ್ಭಾಗದಲ್ಲಿ ಮಸೀದಿಯನ್ನು ಕಟ್ಟಲಾಗಿದೆ ಅಂತೇಳಿ ಸ್ವತಃ ಔರಂಗಜೇಬ್ ಬರ್ಕೊಂಡಿದ್ದಾನೆ. ಈ ನಡುವೆ 1780ರಲ್ಲಿ ಕಾಶಿ ವಿಶ್ವನಾಥ ಮಂದಿರ ಮತ್ತೊಮ್ಮೆ ನಿರ್ಮಾಣ ಆಗುತ್ತೆ. 7-8 ಬಾರಿ ನಿರ್ಮಾಣ ಆಗುತ್ತೆ. ಮಾಡ್ತಾನೆ ಇರ್ತಾರೆ, ಹೊಡಿತಾ ಇರ್ತಾರೆ. ಇಂದೋರ್ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರಿಂದ ನಿರ್ಮಾಣ ಆಗುತ್ತೆ. ಇದು ಹಿಂದೂಬಾಯಿ ಅವರು ನಿರ್ಮಾಣ ಮಾಡಿದ್ರು. ಆದರೆ ಒರಿಜಿನಲ್ ಇರೋದು ಇದರ ಕೆಳಗಿದೆ ಅನ್ನೋದು 10 ಸಾಕ್ಷ್ಯಗಳು ಹೇಳ್ತಾ ಇದೆ. ಅಲ್ಲಿ ಮುಂದೆ ಇರುವಂಥ ನಾನು ನೆನ್ನೆಲ್ಲ ಹೇಳಿದ್ದೆ, ಶಿವಲಿಂಗ ಮೂರ್ತಿ, ಹನುಮಂತನ ಮೂರ್ತಿ, ವಿಷ್ಣು ಮೂರ್ತಿ, ಗಣೇಶನ ಮೂರ್ತಿ, ಶಿವಲಿಂಗ, ಇದೆಲ್ಲ. ಈ ಜ್ಞಾನವ್ಯಾಪಿ ಕೇಸ್ನ ಹಾದಿ ಯಾವ ರೀತಿ ಇತ್ತು ಬನ್ನಿ ನೋಡಿ. ಏನಿದು ಜ್ಞಾನವ್ಯಾಪಿ ಕೇಸ್? ಇದರ ಹಾದಿ ಯಾವ ರೀತಿ ಇತ್ತು ನೋಡಿ. 1999 ಸ್ವಯಂಭೂ ಜ್ಯೋತಿರ್ಲಿಂಗ ಭಗವಾನ್ ವಿಶ್ವೇಶ್ವರ ಅವರು ಅರ್ಜಿ ಸಲ್ಲಿಸ್ತಾರೆ. ಏನು? ಜ್ಞಾನವ್ಯಾಪಿ ಸಂಕೀರ್ಣದೊಳಗೆ ಪೂಜೆಗೆ ಅವಕಾಶ ಕೊಡಬೇಕು ಅಂತೇಳಿ ಅರ್ಜಿ ಹಾಕ್ತಾರೆ. 3 ಬೇಡಿಕೆ ಇಟ್ಟಿರ್ತಾರೆ ಅರ್ಜಿದಾರರು. ಭಗವಾನ್ ವಿಶ್ವೇಶ್ವರ್ 3 ಬೇಡಿಕೆ ಇಡ್ತಾರೆ. ಏನು ಬೇಡಿಕೆ? ನಂಬರ್ 1, ಸಂಪೂರ್ಣ ಜ್ಞಾನವ್ಯಾಪಿ ಸಂಕೀರ್ಣ ದೇವಾಲಯ ಅಂತ ಘೋಷಣೆ ಮಾಡಿ ಅದು ದೇವಸ್ಥಾನ. ನಂಬರ್ 2, ಜ್ಞಾನವ್ಯಾಪಿ ಸಂಕೀರ್ಣದಿಂದ ಮುಸ್ಲಿಮರನ್ನೇ ದೂರ ಇಡಬೇಕು, ಅದು ಮಸೀದಿ ಅಲ್ಲ, ಅದು ಮಂದಿರ. ಇನ್ನು ಜ್ಞಾನವ್ಯಾಪಿಯಲ್ಲಿರುವ ವಿವಾದಿತ ಕಟ್ಟಡ ಗುಂಬಜ್ ಏನಿದೆ ಅದನ್ನು ಧ್ವಂಸಗೊಳಿಸಬೇಕು ಅಂತ ಅಪೀಲ್ ಮಾಡ್ತಾರೆ. 3 ಬೇಡಿಕೆ ಇಡ್ತಾರೆ. ಯಾರು? ಅರ್ಜಿದಾರ ಭಗವಾನ್ ವಿಶ್ವೇಶ್ವರ. ಈ ನಡುವೆ ಇಲ್ಲಿಗೆ ಬನ್ನಿ. 2020 ಅಂಜುಮನ್ ಇಂತೆಜಾಮಿಯಾ ಮಸೀದಿಯಿಂದ ಅರ್ಜಿ ಕೋರ್ಟ್ಗೆ. ಜ್ಞಾನವ್ಯಾಪಿ ಸಂಕೀರ್ಣದ ಸಂಪೂರ್ಣ ASI ಪುರಾತತ್ವ ಇಲಾಖೆ ಸಮೀಕ್ಷೆಗೆ ವಿರೋಧ ಮಾಡಬಾರ್ದು. ಆದರೆ ತಡೆಯಾಜ್ಞೆ ಬರುತ್ತೆ. ಆದರೆ ತಡೆಯಾಜ್ಞೆ ಮುಂದುವರಿಸಲು ಅಲಹಾಬಾದ್ ಹೈಕೋರ್ಟ್ ನಕಾರ. ಆಗಸ್ಟ್ 2021 5 ಹಿಂದೂ ಭಕ್ತರಿಂದ ವಾರಣಾಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗುತ್ತೆ. ಆವತ್ತು 93ರಲ್ಲಿ ಹಾಕಿದಂಥ ಮಹಿಳೆಯರದು ಬೇರೆ, ಇದು ಬೇರೆ. ಇವರೇನು ಮಾಡ್ತಾರೆ? ಹನುಮಾನ್, ನಂದಿ, ಶೃಂಗಾರಗೌರಿಗೆ ಪೂಜೆ ಮಾಡೋದಕ್ಕೆ ಅನುಮತಿ ಕೊಡಬೇಕು, ಪಟ್ಟು ಹಿಡಿತಾರೆ. ಆಮೇಲೆ ಜ್ಞಾನವ್ಯಾಪಿ ಸಂಕೀರ್ಣದ ವಿಡಿಯೋಗ್ರಫಿ ಸಮೀಕ್ಷೆಗೆ ಆದೇಶ ಕೊಡುತ್ತೆ ಕೋರ್ಟ್. ಸಮೀಕ್ಷೆ ಮಾಡಿ ಅಂತ ಹೇಳುತ್ತೆ. ಮೊನ್ನೆ ಮೇ 14ರಿಂದ 19, 2022 ಸಮೀಕ್ಷೆ ಆರಂಭ ಆಗುತ್ತೆ. 2 ದಿನಗಳ ಕಾಲ ಸರ್ವೆ ಮಾಡುತ್ತೆ. ಎಲ್ಲ ಸಮೀಕ್ಷೆಯ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೆ ಪುರಾತತ್ವ ಇಲಾಖೆ. 2023 ಜನವರಿ 25 ಮೊನ್ನೆ ಪುರಾತತ್ವ ಸರ್ವೇಕ್ಷಣಾ ವರದಿ ಬಹಿರಂಗ ಮಾಡಿ ಅಂತ ಹೇಳುತ್ತೆ. ಬಹಿರಂಗ ಆದಾಗ ಏನೆಲ್ಲ ಸಿಕ್ತು ಅಂತ ನಾವು ನಿಮಗೆ ಹೇಳಿದ್ವಿ. ಮಸೀದಿ ಇರುವ ಕಡೆ ದೇಗುಲ ಇತ್ತು ಅಂತ ASI
ವರದಿ ನೀಡಿದೆ. ಹಾಗಾಗಿ ಪೂಜೆಗೆ ಅವಕಾಶ ಕೊಡಿ ಅಂತೇಳಿ ಕೋರ್ಟ್ ಹೇಳಿದೆ. ಇದಿಲ್ಲಿಗೆ ನಿಲ್ಲೋದಿಲ್ಲ. ಇದರ ಸಾಕಷ್ಟು ಮಾಹಿತಿಗಳನ್ನು ಪ್ರತಿದಿನ ನಾನು ಕರ್ನಾಟಕ ಪ್ರೈಮ್ ಟೈಮಲ್ಲಿ ನೀಡ್ತಾ ಹೋಗ್ತೀನಿ.